ಇದು ನಮ್ಮ ಮನೆಯ ಸಿಂಪಲ್ ಸಿಲ್ವರ್ ಐಟಮ್ಸ್. ಇದು ತೊಗೊಂಡು 2 ವರ್ಷ ಆಯಿತು. ಈಗ ನಾವು ಮನೆ ಖಾಲಿ ಮಾಡ್ಕೊಂಡು ಬಂದಮೇಲೆ ನಾವು ತೊಗೊಂಡಿದ್ದು. ಆ್ಯಂಡ್ ಮೊದಲಿಗೆ ನಾನು ತೊಗೊಂಡಿದ್ದು ಇದು ಕಾಮಧೇನು ತೊಗೊಂಡೆ, ನೋಡ್ತಾ ಇದ್ದೀರಾ. ಸೊ ನಮ್ಮಮ್ಮ ಮನೆ ದೇವರು ಬಂದು ಬಸವೇಶ್ವರ, ಹಾಗಾಗಿ ಇದು ಕಾಮಧೇನು ತೊಗೊಂಡೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇದು ಒಂದು ಪೀಸ್ ಥರ, ಇದು ಆ್ಯಂಟಿಕ್ ಪೀಸ್ ಥರ ಇತ್ತು. ಆ್ಯಂಡ್ ನಾವಿದು ಅಂದರೆ ನಾವು ಉಂಡಿಗೆ ಕಾಸು ಹಾಕ್ತಿದ್ವಿ ಸ್ವಲ್ಪ, ಲೈಕ್ ಈ ಥರ ಬೆಳ್ಳಿ ಐಟಮ್ಸ್ ತೊಗೊಳ್ಳೋಣ, ಒಂದೇ ಸಲ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಅವಾಗ ಪರ್ಚೇಸ್ ಮಾಡಿದ್ದು. ಸೊ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆಯಲ್ವಾ ಕಾಮಧೇನು. ಇದು ಮನೇಲಿಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಗೈಸ್. ಸೊ ಹಾಗಾಗಿ ಇದೊಂದು ಪರ್ಚೇಸ್ ಮಾಡಿದೆ. ಆದಮೇಲೆ ಗಣೇಶ, ಇದು ಗಣೇಶ ನನ್ನ ಹಸ್ಬೆಂಡ್ ಮದುವೆ ಟೈಮಲ್ಲಿ ಕೊಟ್ಟಿದ್ದು. ಸೊ ಹಾಗಾಗಿ ಇದು ಕೂಡ ನನ್ನ ಮನೇಲಿ ಇಡಬಾರ್ದು ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಇದು. ಸೊ ಇದೊಂದು ಗಣೇಶ, ಪುಟ್ಟ ಗಣೇಶ. ಆ್ಯಂಡ್ ಇದಾದಮೇಲೆ ಆಮೆ ತೊಗೊಂಡಿದ್ದೆ ಗೈಸ್. ಆಮೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಇದಕ್ಕೆ ಒಂದು ಬೆಳ್ಳಿ ಬಟ್ಲು ತೊಗೊಂಡಿದ್ದೀನಿ. ಸೊ ನೋಡಿ, ಇದು ಚಿಕ್ಕದು ಒಂದು ಬೆಳ್ಳಿ ಬಟ್ಲು. ಇದಕ್ಕೆ ನೀರು ಹಾಕ್ಬಿಟ್ಟು ನಾನು ಆಮೆನ ಇಡ್ತೀನಿ. ಯಾರಾದರೂ ಇಡ್ತಿದ್ರೆ ದಯವಿಟ್ಟು ಬೆರಿ ಡ್ರೈಯಲ್ಲಿ, ಅಂದರೆ ಲೈಕ್ ಮಾಮೂಲಿ ಇದಾಗಿಡಬೇಡಿ, ಸ್ವಲ್ಪ ಆದರೂ ನೀವು ನೀರು ಹಾಕಿ. ಬಿಕಾಸ್ ಇದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಆ್ಯಂಡ್ ಆಮೆ ಇರೋದು ನೀರಲ್ಲಿ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಆದರೂ ನೀರು ಹಾಕ್ಬಿಟ್ಟು ಇಡಿ ಅಂತ ನಾನು ಕೇಳ್ತೀನಿ. ಆ್ಯಂಡ್ ಇದು ಚೊಂಬು ನಮ್ಮಮ್ಮ ಮದುವೆ ಟೈಮಲ್ಲಿ ಅಳಿ ದೇವರಿಗೆ ಕೊಟ್ಟಿರೋದು. ಇದು 7 ವರ್ಷ ಆಯಿತು ಇದು. ಸೊ ನಮ್ಮಮ್ಮಂಗೆ ಒಂದು ಆಸೆ ಇತ್ತು, ಅಳಿಯ ಯಾರೇ ಆದರೂ ಕೂಡ ಕಾಲನ್ನ ಬೆಳ್ಳಿ ತಟ್ಟೆಯಲ್ಲಿ ಚೊಂಬಲ್ಲಿ ತೊಳಿಬೇಕಂತ ತುಂಬ ಆಸೆ ಇತ್ತು. ಬಟ್ ಆವಾಗ ಕಮ್ಮಿ ಇತ್ತು, 20,000 ಏನೋ ಆಗಿತ್ತು ತಟ್ಟೆಗೂ ಮತ್ತು ಚೊಂಬಿಗೂ. ಆವಾಗ ತೊಗೊಂಡಿದ್ರು. ಏನೋ ಪಾಪ ಅವರ ಪುಟ್ಟ ಆಸೆ ಇತ್ತು, ಹಾಗಾಗಿ ಕೊಟ್ಟರು. ಆ್ಯಂಡ್ ಇದಾದಮೇಲೆ ತಟ್ಟೆ. ಆ್ಯಕ್ಚುಲಿ ಇದು ತಟ್ಟೆ ಸ್ವಲ್ಪ ನಾನು ಪ್ಲೇನಾಗಿ ತೊಗೋಬೇಕಾಗಿತ್ತು ಗೈಸ್, ಬಟ್ ಚೆನ್ನಾಗಿದೆ. ನಿಮಗೆ ಇದು ಆ್ಯಕ್ಚುಲಿ ಕ್ಯಾಮ್ರಾ ಕ್ವಾಲಿಟಿ ಥರ ಇದೆ ನೋಡಿ, ಏನು ಕರೆ ಇಲ್ಲ, ಬಟ್ ಸ್ಟಿಲ್ ಪ್ಲೇನಾಗಿರೋ ಚೆನ್ನಾಗಿತ್ತು ಅನಿಸುತ್ತೆ. ಬಟ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡ್ತಾ ಇದ್ದೀರಾ. ಸೊ ಇದು ಕೂಡ 2-3 ವರ್ಷ ಆಯಿತು. ಆ್ಯಂಡ್ ಇದಾದಮೇಲೆ ಒಂದು ಚಿಕ್ಕದು ಪುಟ್ಟ ಕಾಮಾಕ್ಷಿ ದೀಪ ತೊಗೊಂಡಿದ್ದೀನಿ. ದೊಡ್ಡದೇನಿಲ್ಲ ಗೈಸ್, ತುಂಬ ಚಿಕ್ಕದು. ಬಿಕಾಸ್ ಆ ಟೈಮಲ್ಲಿ ನಾನು ಚಿಕ್ಕದು ಇರಲಿ ಅಂದ್ಬಿಟ್ಟು ತೊಗೊಂಡೆ. ಬಟ್ ಇವಾಗ ಅನಿಸುತ್ತೆ ಸ್ವಲ್ಪ ದೊಡ್ಡದಾದರೂ ತೊಗೋಬೇಕಾಗಿತ್ತು ಅನಿಸುತ್ತೆ. ಬಟ್ ಸ್ಟಿಲ್ ಚೆನ್ನಾಗಿದೆ. ಆ್ಯಂಡ್ ಇದು ಇಡಲಿಕ್ಕೆ ಒಂದು ಚಿಕ್ಕ ತಟ್ಟೆ ತೊಗೊಂಡೆ. ಇದು ಕಾಮಾಕ್ಷಿ ದೀಪ ಇಡೋದಕ್ಕೆ ನಾನೊಂದು ಚಿಕ್ಕದು, ಇದು ಕೂಡ ಬೆಳ್ಳಿ ತಟ್ಟೆ, ಇದೊಂದು 21 ಗ್ರಾಮ್ ಏನೋ ಇದೆ, ಚಿಕ್ಕದೊಂದು ತಟ್ಟೆ ತೊಗೊಂಡೆ. ಆ್ಯಂಡ್ ಇದಾದಮೇಲೆ 2 ದೀಪ ತೊಗೊಂಡೆ ಗೈಸ್, ನೋಡ್ತಾ ಇದ್ದೀರಾ. ಸೊ ತುಂಬ ದಿನದಿಂದ ಆಸೆ ಇತ್ತು. ನಾವು ಅಂದರೆ ಲೈಕ್ ಮುಂಚೆನೆಲ್ಲ ಇಡ್ತಾ ಇರಲಿಲ್ಲ, ಬಟ್ ಏನೋ ಒಂಥರ ಆಸೆ ಇತ್ತು ಇಡೋಣ ಅಂದ್ಬಿಟ್ಟು ದೀಪ ಆದರು ಅಂತ ತೊಗೊಂಡ್ವಿ. ಇದು ಫಸ್ಟೇ ತೊಗೊಂಡಿದ್ವಿ. ಇದೊಂದು 4-5 ವರ್ಷ ಆಗಿದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನೋಡಿ, ಇದು ಪ್ಲೇನ್ ಇದೆ, ಏನು ಡಿಸೈನ್ ಇಲ್ಲ ಇದಕ್ಕೆ. ಸೊ ಕಂಪ್ಲೀಟ್ ಪ್ಲೇನ್ ಇದೆ. ಆ್ಯಂಡ್ ಇದೊಂದು ಕೂಡ ಸೊ ತೊಗೊಂಡೆ, ಇದು ಕೂಡ ಪ್ಲೇನೇ 2. ಓಕೆ. ಆ್ಯಂಡ್ ಇದು ಇಡಲಿಕ್ಕೆ ಚಿಕ್ಕ ತಟ್ಟೆ ತೊಗೊಂಡೆ. ಇದು ಮಾಮೂಲಿ ಸ್ಟೀಲ್ ತಟ್ಟೆನೇ ಇದು ಇಡ್ತಾ ಇರೋದು. ಬಿಕಾಸ್ ಎಣ್ಣೆ ಎಲ್ಲ ಚೆಲ್ಲಬಾರ್ದು ಅಂತ. ಆ್ಯಂಡ್ ಈ ಬಾಡಿಗೆ ಮನೇಲಿ ಎಲ್ಲ ಫುಲ್ ವೈಟ್ ಕೊಟ್ಬಿಟ್ಟಿದ್ದಾರೆ ಗೈಸ್. ತುಂಬ ಎಣ್ಣೆನಾರು ಇದಾದರೆ ಅದು ಹಾಗೆ ಕರೆ ಉಳ್ಕೊಬಿಡುತ್ತೆ. ಆ್ಯಂಡ್ ಇದಾದಮೇಲೆ ದ ಫೈನಲ್ ನಾನು ಇಷ್ಟಪಟ್ಟು ತೊಗೊಂಡಿರೋ ಶಿವಮೂರ್ತಿ ಆ್ಯಂಟಿಕ್ ಪೀಸ್. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್. ಎಷ್ಟು ಇಷ್ಟ ಆಯಿತು ಅಂದರೆ, ನಾನು ಇಷ್ಟಪಟ್ಟು ತೊಗೊಂಡಿದ್ದೆ. ಒಂದು ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು ಶಿವಲಿಂಗ ಲೈಕ್ ಪೂಜೆ ಮಾಡಬೇಕಂತ ತುಂಬಾ ಆಸೆ ಇತ್ತು. ಆ್ಯಂಡ್ ನೋಡ್ತಾ ಇದ್ದೀರಾ. ಸೊ ಇದು ನಾರ್ಮಲ್ ನಾವು ಇದು ಮಾಡ್ಕೋಬೋದು. ಸೊ ನೋಡಿ, ತುಂಬಾ ಆಸೆ ಇತ್ತು ಶಿವಲಿಂಗ ಪೂಜೆ ಮಾಡಬೇಕು ಅಂತ. ಆ್ಯಂಡ್ ಫೈನಲಿ ನನ್ನ ಹಸ್ಬೆಂಡ್ ಪಾಪ ತಗೊಟ್ರು. ಆ್ಯಂಡ್ ಇದು ಆ್ಯಂಟಿಕ್ ಪೀಸ್ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ, ಮಾಮೂಲಿ ಇದಂದರೂ ಓಕೆ. ಬಟ್ ನಾವು ಇದೆಲ್ಲ ತೊಗೊಂಡಿದ್ದು ಯಾವುದೂ ಮರ್ತ್ಕೊಂಡೆ ಗೈಸ್. ಸೊ ಅದ್ರಲ್ಲಿ ವೇಸ್ಟೇಜ್ ಏನೂ ಇರಲಿಲ್ಲ, 0%. ಎಷ್ಟು ಬೆಳ್ಳಿ ರೇಟ್ ಇದೆಯೋ ಅಷ್ಟು. ಆ್ಯಂಡ್ ಈಗ ಬೆಳ್ಳಿ ರೇಟ್ 101 ರೂಪಾಯಿ ಆಗಿದೆ ಗೈಸ್ ಗ್ರಾಮ್ಗೆ. ಹೇಗೆ ತೊಗೊಳ್ಳೋದು ನಮ್ಮಂಥವ್ರು? ಹೇಗೂ ಇಲ್ಲ, ವರ್ಷಾನ್ಗಟ್ಟಲೆ ಸ್ಕೀಮ್ ಹಾಕ್ಕೋಬೇಕು, ಇಲ್ಲ ಉಂಡಿಗೆ ಹಾಕೋಬೇಕು, ತೊಗೋಬೇಕು ಅಷ್ಟೇ. ಆ್ಯಂಡ್ ನೋಡ್ತಾ ಇದ್ದೀರಾ. ಆ್ಯಂಡ್ ಇದರಲ್ಲೇ ಬಸಪ್ಪ ಇದ್ದಾರೆ, ಅಂದರೆ ಬಸವೇಶ್ವರ ಇದೆ, ಆ್ಯಂಡ್ ತ್ರಿಶೂಲ ಇದೆ, ಮತ್ತು ನಾಗಪ್ಪ ಇದ್ದಾರೆ, ಮತ್ತು ದೇವರು ಇದ್ದಾರೆ. ಆ್ಯಂಡ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಆ್ಯಂಡ್ ನಮ್ಮ ಮನೆ ದೇವರು ನಂಜುಂಡೇಶ್ವರ.
ಸೊ ಸೋಮವಾರ ಪೂಜೆ ಮಾಡ್ತೀವಿ. ಒಂದು ಸಲ ಏನಾದರೂ ಹಬ್ಬ ಗಿಬ್ಬ ಲೈಕ್ ಏನಾದರೂ ವಿಶೇಷವಾಗಿ ಇದ್ದಾಗ ನಾನು ಮಾಮೂಲಿ ಇದು ಮಾಡ್ತೀನಿ, ಪಂಚಾಮೃತ ಸೇವೆ ಮಾಡ್ತೀನಿ ದೇವರಿಗೆ. ಆ್ಯಂಡ್ ಇದರಲ್ಲಿ ಒಂದು ಚಿಕ್ಕ ತಟ್ಟೆ ಇಟ್ಟಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಶಿವ ಇಡಲಿಕ್ಕೆ ಇದು ಕೂಡ ಒಂದು ಸ್ಮಾಲ್ ತಟ್ಟೆ ಇಟ್ಕೊಂಡೆ. ಆ್ಯಂಡ್ ಇಷ್ಟು ನಮ್ಮ ದೇವ್ರ ಮನೇಲಿ ನಾನು ಇಟ್ಟಿರೋದು ಗೈಸ್. ಸೊ ಇದೆಲ್ಲ ಒಂದು ಚಿಕ್ಕ ಪುಟ್ಟ ಕನಸಾಗಿತ್ತು, ಇಡಬೇಕು ಪೂಜೆ ಮಾಡಬೇಕು ಅಂತ. ಆ್ಯಂಡ್ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಎಲ್ಲ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳಬೇಕು, ಪಾಪ ತಗೊಟ್ರು. ಸೊ ಹೋಪ್ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಹೋಪ್ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.